ನಿಮ್ಮ ಮೈಂಡ್ ಮತ್ತು ಎಐಗೆ ಸಂಬಂಧಪಟ್ಟದ್ದು ಒಂದು ಶಾಕಿಂಗ್ ವಿಷಯನ ಹೇಳ್ತೀನಿ. ಅಮೆರಿಕ ಯೂನಿವರ್ಸಿಟಿ ಟೆಕ್ಸಾಸ್ ನಲ್ಲಿ ಒಂದು ವ್ಯಕ್ತಿನ MRI ಸ್ಕ್ಯಾನ್ ಒಳಗಡೆ ಮಲಗಿಸ್ತಾರೆ. ಆ ವ್ಯಕ್ತಿ ಏನನ್ನು ಕೂಡ ಮಾತಾಡ್ತಾ ಇರಲ್ಲ, ಆದ್ರೂ ಕೂಡ ಎಐ ಅವನ ಬ್ರೈನ್ ಸಿಗ್ನಲ್ಗಳನ್ನ ರೀಡ್ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಅವ್ನು ಏನ್ ಯೋಚನೆ ಮಾಡ್ತಾ ಇದ್ದ, ಅವ್ನ ಮೈಂಡ್ ಅಲ್ಲಿ ಏನಿದೆ ಅನ್ನೋದನ್ನ ಟೈಪ್ ಮಾಡಿ ತೋರಿಸ್ತಾ ಇರುತ್ತೆ. ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಜಪಾನ್ನ ವಿಜ್ಞಾನಿಗಳು ಕೂಡ ಬ್ರೈನ್ ಸಿಗ್ನಲ್ಗಳನ್ನ ಓದ್ಬಿಟ್ಟು ವ್ಯಕ್ತಿ ಏನ್ ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಫೋಟೋಗಳ ಮೂಲಕ ಕೂಡ ತೋರಿಸ್ತಾರೆ. ಇದ್ರರ್ಥ ನಿಮ್ಮ ಮೈಂಡ್ ನ ಎಐ ಚೆನ್ನಾಗಿ ರೀಡ್ ಮಾಡುತ್ತೆ, ಅರ್ಥ ಮಾಡ್ಕೊಳ್ಳುತ್ತೆ, ಎಕ್ಸಾಕ್ಟ್ ಆಗಿ ಏನಿದೆ ಅದನ್ನ ತಿಳಿಸುತ್ತೆ. ಸಪೋಸ್ ನೀವೇನಾದ್ರೂ ನಿಮ್ಮ ಮೈಂಡ್ ಅಲ್ಲಿ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಎಐ ಕೆಲವೇ ಸೆಕೆಂಡ್ಗಳಲ್ಲಿ ಅದನ್ನ ರೀಡ್ ಮಾಡುತ್ತೆ. ನೀವು ಸುಳ್ಳು ಹೇಳೋದಿರ್ಲಿ, ಯೋಚನೆ ಮಾಡೋಕ್ಕೂ ತುಂಬಾ ಕಷ್ಟ ಆಗೋಗುತ್ತೆ. ಇವತ್ತು ರಿಸರ್ಚ್ ಇದು, ಮುಂದೊಂದು ದಿನಗಳಲ್ಲಿ ಇದೊಂದು ಟೆಕ್ನಾಲಜಿ ಆಗುತ್ತೆ. ನಾಳಿದ್ದು ನಿಮ್ಮ ಯೋಚನೆಗಳನ್ನ ಪ್ರೈವೇಟ್ ಆಗಿ ಇಟ್ಕೊಳಕ್ಕಾಗಲ್ಲ, ಕ್ಯಾಮ್ರಾನೂ ಬೇಕಾಗಿಲ್ಲ, ಮೈಕು ಬೇಕಾಗಿಲ್ಲ. ನಾಳೆ ದಿನ ಇದು ಸಖತ್ತು ಡೇಂಜರ್ ಆಗುತ್ತೆ. ಯಾಕಂದ್ರೆ ಯೋಚನೆ ಮಾಡೋದಕ್ಕೂ ಸ್ವಾತಂತ್ರ್ಯ ಅನ್ನೋದಿರಲ್ಲ. ಯೋಚನೆ ಮಾಡೋಕ್ಕೂ ಮುಂಚೆ ನಿಮ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ಈ ಟೆಕ್ನಾಲಜಿ ಮತ್ತೆ ಈ ರಿಸರ್ಚ್ ಬಗ್ಗೆ ನಿಮ್ಗೆ ಏನಿಸ್ತು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.